ನಾನು ಅಡ್ಡ ಮತದಾನ ಮಾಡಿಲ್ಲ, ಸಾಕ್ಷಿ ಇದ್ದರೆ ನೀಡಿ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಸ್ಪಷ್ಟನೆ ನೀಡಿದ್ದಾರೆ. ಸಾಕ್ಷಿ ಇದ್ದರೆ ನೀಡಿ ಎಂದು ಸವಾಲು ಹಾಕಿರುವ ಅವರು, ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಎಂದು ಮಾಧ್ಯಮಗಳಿಗೆ ಮನವಿ ಮಾಡಿದ್ದಾರೆ. ಮೊನ್ನೆ ದಿನ ನಡೆದಿರುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾಧ್ಯಮದಲ್ಲಿ ಹರಿದಾಡಿರುವಂಥ ಈ ಸುಳ್ಳು ಸುದ್ದಿ, ಸುಳ್ಳು ಮಾಹಿತಿಯನ್ನು ನಿನ್ನೆ ದಿನ ನಾವು ನಮ್ಮ ರಾಜ್ಯ ಕಚೇರಿಯಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಪಷ್ಟೀಕರಣವನ್ನು ಸಹಿತ ನೀಡಿದ್ದೇನೆ. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಏನು 28 ಮತಗಳನ್ನು ಕೊಟ್ಟು ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಡೆದಿರುವಂಥದ್ದು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಇಬ್ಬರು ಅಭ್ಯರ್ಥಿಗಳು, ಲಿಂಗರಾಜ್ ಪಾಟೀಲ್ ಸರ್ ಆಗಿರ್ಬೋದು, ರಘು ಕೌಟಲ್ಯ ಸರ್ ಆಗಿರ್ಬೋದು, ಅವರಿಬ್ಬರಿಗೂ ಸಹಿತ 30 ಜನ ಪಟ್ಟಿಯನ್ನು ಮಾಡಿ ಅವರಿಗೆ ಹಾಕಲಿಕ್ಕೆ 60 ಜನದ ಹೆಸರನ್ನು ಬರೆದು ವಿಪ್ಪನ್ನು ಸಹಿತ ಜಾರಿಗೆ ಮಾಡಲಾಗಿತ್ತು. ಇನ್ನು ಉಳಿದಿರುವಂಥ 3 ಜನ ಅಂದರೆ ನನ್ನನ್ನು ಹಿಡ್ಕೊಂಡು ನಾನು, ಕೃಷ್ಣ ನಾಯಕ್, ವೀರೇಂದ್ರ ನಾಯ್ಕ 3 ಜನಕ್ಕೂ ಸಹಿತ ವಿಪ್ ಜಾರಿಗೆ ಮಾಡಿ NDA ಅಭ್ಯರ್ಥಿಗೆ ನೀವು ಮತವನ್ನು ನೀಡಬೇಕು ಅಂಥೇಳಿ ಮೇಲಿನಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಆದೇಶ ಆಗಿರೋದ್ರಿಂದ ನಾವು 3 ಜನನೂ ಸಹಿತ NDA ಅಭ್ಯರ್ಥಿಗೆ ನಾವು ಮತವನ್ನು ನೀಡಿದ್ದೀವಿ. ಆದರೆ ಮೊನ್ನೆ ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದಾರೆ, ಲಿಂಗರಾಜ್ ಪಾಟೀಲ್ ಸರ್ ಅವರಿಗೆ ಹಾಕಿ ಬೀಳಬೇಕಾಗಿರುವಂಥ 30 ಮತದಲ್ಲಿ 27 ಮತಗಳು ಮಾತ್ರ ಬೀಳ್ತಾವು, 3 ಮತಗಳು ಬೇರೆ ಕಡೆ ಹೋಗಿರುವಂಥದ್ದು. ಮತ್ತು ಇನ್ನೊಬ್ಬ ನಮ್ಮ ಅಭ್ಯರ್ಥಿಯಾದಂಥ ರಘು ಕೌಟಲ್ಯ ಸರಿಗೂ 1 ಮತ ಅಸಿಂಧು ಆಗಿರುವಂಥದ್ದು ಕಂಡುಬಂದಿರುವಂಥದ್ದು. ಆ ಒಂದು 4 ಪಟ್ಟಿಯಲ್ಲಿ, ಆ 4 ಜನ 2 ಪಟ್ಟಿಯಲ್ಲೂ ಸಹಿತ ನಾವು ಇರದೇ ಇರೋದು. ಆದರೆ ಆ 4 ಜನ ಯಾರು ಅಡ್ಡ ಮತದಾನ ಮಾಡಿದಾರಂದರೆ ನಮ್ಮ ಹೆಸರನ್ನು ಬಿಟ್ಟಿರುವಂಥದ್ದು ಭಾಳ ನೋವಿನ ಸಂಗತಿ. ಯಾಕಂದರೆ ನಾವು NDA ಅಭ್ಯರ್ಥಿಗೆ ಹಾಕಿದ್ದೀವಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ 60 ಜನ ಬೇರೆ ಪಟ್ಟಿಯಲ್ಲಿ ಇರುವಂಥವ್ರು. ನಾವು ಏನು NDA ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ದೀವಿ, ನಮ್ಮ ಪಾರ್ಟಿಯಿಂದ ಏನು ಆದೇಶ ಇತ್ತು ಅದರ ಪ್ರಕಾರ ಪ್ರಾಮಾಣಿಕವಾಗಿ ನಾವು NDA ಅಭ್ಯರ್ಥಿಗೆ ನಾವು ಮತವನ್ನು ನೀಡಿದ್ದೀವಿ. ಹಾಗಾಗಿ ಇದೇನು ವಿಷಯ ಗೊತ್ತಿಲ್ಲದೇ ಈ ಥರ ಹೆಸರುಗಳನ್ನು ತೇಲ್ಬಿಡುವಂಥದ್ದು, ಅವರ ಒಂದಿಷ್ಟು ಅದನ್ನು ಮುಜುಗರ ಮಾಡಿಸುವಂಥ ಕೆಲಸ ಮಾಧ್ಯಮ ಮಿತ್ರರು ದಯವಿಟ್ಟು ಮಾಡಬೇಡಿ ಅಂಥೇಳಿ ನಿನ್ನೆ ದಿನವೂ ನಾವು ಸಹಿತ ಕೇಳ್ಕೊಂಡಿದ್ದೀವಿ, ಇವತ್ತು ಸಹಿತ ಕೇಳ್ಕೊತಾ ಇದ್ದೀವಿ. ಆ ಥರ ದಾಖಲಾತಿಗಳು ಏನಾದರೂ ನಿಮಗೆ ಸಿಕ್ಕರೆ ನಮಗೆ ಕೊಡಿ, ಆದರೆ ದಾಖಲಾತಿ ಇಲ್ಲದೇ ಇಂಥದ್ದು ವಿಷಯಗಳನ್ನು ಬಿಡಬೇಡಿ ಅನ್ನೋದು ನಮ್ಮ ವಿನಂತಿ. ಒಂದು ವೇಳೆ ಇಂಥ ವಿಷಯಗಳನ್ನು ಹರಿದು ಬಿಟ್ಟರೆ ನಾವು ಕಾನೂನು ಕ್ರಮ ಏನು ಇದಾಗತ್ತೆ ಅದನ್ನು ತಗೊಳ್ಳಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತಲೇ ಈ ಮುಖಾಂತರವನ್ನು ತಿಳಿಸ್ತೀವಿ. ಇಲ್ಲ, ಸಿಟಿ ರವಿ ಸರ್ ಯಾವುದೇ ಸಂಪರ್ಕ ನನಗೆ ಮಾಡಿಲ್ಲ. ನಿನ್ನೆ ದಿನವೇ ಅವರ ಹೆಸರನ್ನು ಅವರ ಒಂದು ನೇತೃತ್ವದಲ್ಲಿ ಸತ್ಯಶೋಧಕ ಒಂದು ಟೀಮನ್ನು ಮಾಡಿ ಅದನ್ನು ಮಾಡಿದ್ದಾರೆ. ಅದು ಯಾವ ಥರ ಅವರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವೆಲ್ಲರೂ ಸಿದ್ಧಪಡ್ತೀವಿ ಎಲ್ಲರೂ. ಆದರೆ ಇದು ಸುಳ್ಳು ಸುದ್ದಿ ಏನಂದರೆ 30 ಜನ ಪಟ್ಟಿಯಲ್ಲಿ ನಾನಿಲ್ಲ. ಆ 4 ಜನ ಯಾರು ಅನ್ನೋದನ್ನು ಬಿಟ್ಟು ನಮಗೆ NDA ಅಭ್ಯರ್ಥಿಗೆ ಹಾಕಿರುವಂಥ ಅವ್ರನ್ನ ಹಿಡ್ಕೊಂಡು ಮಾಧ್ಯಮದಲ್ಲಿ ಬಿಡ್ತಾ ಇರೋದು ಇದು ನೋವಿನ ಸಂಗತಿ. ಧನ್ಯವಾದಗಳು.